ಹೊರಟಿದ್ದೀವಿ ನೋಡಿ. ಪುಳಿಯೋಗರೆ ನಿನ್ನೆ ಮಾಡಿದ್ವಿ, ಅದೇನು ಒಂದು ವಾರ ಇಟ್ಟರೆ ಕೆಡಲ್ಲ. ಸುಸ್ವಾಗತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಮತ್ತೊಂದು ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ರಾತ್ರಿ ಬಂದು ಇಲ್ಲೇ ಬಿಜಾಪುರ ಬಿಜಾಪುರ ದಾಟಿ ಒಂದು 10 ಕಿಲೋಮೀಟ್ರ್ ಬಂದು ಹೋಟ್ಲಾಗ ತಾಚೆ ಮಾಡಿದ್ದೆ. ಇವಾಗ ಹೊರಟಿದ್ದೀವಿ. 6:30 ಆಗೈತೆ ಟೈಮು. ರಾತ್ರಿ ಯಾಕೆ ತಾಚೆ ಮಾಡಿದ್ವಿ ಅಂದರೆ 700 ಕಿಲೋಮೀಟ್ರ್ ಜರ್ನಿ ಮಾಡಿದ್ವಿ. ಮತ್ತು ಡಪ್ಪು ಖಾಲಿಯಾಗಿತ್ತು, ಒಂದೇ ಪಾಯಿಂಟ್ ಇದ್ದಿದ್ದು. ಅಲ್ಲೆಲ್ಲ ಶೋರೂಮು ನಾಂದೇಡ್ನಾಗೆ ಇದ್ದತ್ತಾಗೆಲ್ಲ ಬಿಟ್ಟು ಬಂದ್ವಿ. ಬಿಜಾಪುರಿಗೆ ಬಂದು ನಾವು ಬರೋಷ್ಟೊತ್ತಿಗೆ ಜಲ್ಕೆಗೆ ಒಂದು ಶೋರೂಮ್ ಕ್ಲೋಸ್ ಆಗಿತ್ತು. ಇವಾಗ ನೆಕ್ಸ್ಟ್ ಶೋರೂಮು ನಮಗೆ ಹುಲ್ಗುಂದದಾಗ ಐತೆ. ಆ ಶೋರೂಮ್ ಬಂದು ಇನ್ನೂ 80 ಕಿಲೋಮೀಟ್ರ್ ಐತೆ. ನಾವು ಅಲ್ಲಿಗೆ 700 ಕಿಲೋಮೀಟ್ರ್ ಜರ್ನಿ ಮಾಡಿ ಸುಸ್ತಾಗಿದ್ವಿ ಗುರು. ಹಂಗಾಗಿ ಇಲ್ಲೇ ಮಕ್ಕಂಡ್ವಿ. ದುರ್ಗಕ್ಕೆ ಹೋಗ್ತಿದ್ವಿ. ದುರ್ಗಕ್ಕೆ ಯಾಕೆ ಹೋಗಲಿಲ್ಲ ಅಂದರೆ ಅಲ್ಲಿ 2 ಗಾಡಿ ಇದಾವೆ ಫ್ಯಾಕ್ಟ್ರಿನಾಗೆ. ನಮ್ಮ ಕೈಲಿ ಗಾಡಿ ಓಡ್ಸೋಕ್ಕಾಗಲಿಲ್ಲ. ಇಲ್ಲಿಗೆ ಬರೋಷ್ಟೊತ್ತಿಗೆ ಸಾಕಾಗಿತ್ತು. ಇಲ್ಲಿಗೆ ಬರೋಷ್ಟೊತ್ತಿಗೆ 10 ಗಂಟೆ ಆಗಿತ್ತು ಟೈಮು. ಅದಕ್ಕೆ ಊಟ ಮಾಡಿ ಮಕ್ಕಂಡ್ವಿ. ಇವಾಗ ಎದ್ದು ಹೊರಟಿದ್ದೀವಿ ನೋಡಿ 6:30ಗೆ. ಇವಾಗೆಲ್ಲ ನಾನು ನಿಲ್ಲಿಸಿ ಗ್ರೀಸ್ ಹೊಡಿಸ್ಕೊಂಡು ಡೆಪ್ ಹಾಕ್ಸ್ಕೊಂಡು ಹೋಗ್ತಾ ಇರೋದೆ. ಇಲ್ಲಿಂದ ಏನು ಟೆನ್ಷನ್ ಇಲ್ಲ, ಏನಿಲ್ಲ. ಇನ್ನು 300 ಕಿಲೋಮೀಟ್ರ್ ಐತೆ ಅಷ್ಟೇ ದುರ್ಗ. ಆರಾಮಾಗಿ ಹೋದ್ರೂ 1 ಗಂಟೆ 2 ಗಂಟೆ ಅಷ್ಟೊತ್ತಿಗೆ ದುರ್ಗಕ್ಕೆ ಹೋಗ್ತೀವಿ ನೋಡಿ. ಹೋಗ್ತಾ ಇದ್ದೀವಿ. ವಾತಾವರಣ ಎಷ್ಟು ಕೂಲ್ ಐತೆ ಅಂದರೆ ಮುಂದೆ ನೋಡಿ ರೋಡಾಗೆಲ್ಲ ಫುಲ್ ಮಳೆ ಬಂದೈತೆ. ನಿನ್ನೆ ಇವತ್ತಂತೂ ಬಂದಿಲ್ಲ ಗುರು. ಇಲ್ಲಿ ಗಾಳಿ ಎಷ್ಟು ಚೆನ್ನಾಗಿ ಬರ್ತೈತೆ ಅಂದರೆ ಇಂಥ ಗಾಳಿ ನೋಡಿನೇ ಒಂದು ವಾರ ಆಗಿಬಿಟ್ಟಿತ್ತು. ಆ ನಾಗ್ಪುರಾಗ ಸುಮ್ಮನೆ ಬಿಸ್ಲಾಗ ಸತ್ತೋಗ್ಬಿಟ್ಟೆ ಗುರು. ಬಿಸಿ ಗಾಳಿ ಬೀಸೋದು. ರಾತ್ರಿ ಬಂದು ಕಣ್ ತುಂಬ ನಿದ್ದೆ ಮಾಡಿದ್ವಿ ನೋಡಿ. ಫ್ಯಾನ್ ಹಾಕ್ದಂಗೆ ಇವತ್ತೇ ರಾತ್ರಿ ಇಲ್ಲೇ ಮಕ್ಕಂಡಿರೋದು. ಅಷ್ಟು ಚೆನ್ನಾಗಿ ಗಾಳಿಗೆ ಬಂತು. ಇವಾಗಲೂ ಬರ್ತೈತೆ ನೋಡಿ. ಬೆಳಗ್ಗೆ ವೇವ್ ಹೆಂಗೆ ಕಾಣ್ತೈತೆ ನೋಡಿ. ರೋಡ್ ಕೆಲಸ ಎಲ್ಲ ಇದು ಕೆಲಸ ಮಾಡೋಕ್ಕೆ ಟ್ಯಾಪ್ ಹಾಕಕ್ಕೆ ಎತ್ತಿದ್ದಾರೆ. ಇವಾಗ ಹೋಗಿ ಎಲ್ಲ ನಾವು ಗ್ರೀಸ್ ಹೊಡ್ಯಕ್ಕೆ ನಿಲ್ಸೋಣ ಬನ್ನಿ. ಮುಂದೆ ಇವಾಗ ನಿಟ್ಕುಂದಿ ಟೋಲ್ನಾಗೆ, ಈಗ ಬರೋ ಟೋಲ್ನಾಗೆ ಜಡಿ ಐತೆ. ಯಾಕಂತೀರ ಜಡಿ ಓವರ್ಲೋಡ್ ಅಂತಾರೆ. ನಾನು ಅದಕ್ಕೆ ಬಾರ್ಡರ್ ಸ್ಲಿಪ್ ನೋಡಿ ಬಿಸಾಕ್ದಂಗೆ ತಗೊಂಬಂದಿದ್ನಿ. ಈ ಸ್ಲಿಪ್ ತೋರಿಸಿ ಅವನಿಗೆ ಇದು ಮಾಡೋದು. ಅಲ್ಲಿಗೂ ಜಡಿ ಮಾಡ್ತಾರೆ. ಅಲ್ಲಿ ಏನಂದ್ರೆ ಐಟಮ್ BS6 ಇಲ್ಲ, BS4 ಸಿಸ್ಟಮ್ ಇರೋದು. ಅದಕ್ಕೆ ಅಲ್ಲಿ ಟ್ರಿಪ್ಪಿಗೂ ಜಡಿ ಏನಿಲ್ಲ. ಅವಾಗ ಸುಮ್ಮನೆ ಇದು ಓವರ್ಲೋಡ್ ಅಂತಾನ ಇದನ್ನ ಕೊಟ್ರೆ ಗಪ್ ಚುಪ್ ಆಗಿಬಿಡ್ತಾನೆ. ಅವಾಗ ನಾವು ಹೇಳೋದು ಒಬ್ಬಟ್ಟಿಸಿಕೆ ಇದು ಸಿಸ್ಟಮ್ ಚೇಂಜ್ ಮಾಡೋ ಅಂತ ಹೇಳಿ. ಈಗ ಗೊತ್ತಿರೋರೆಲ್ಲ ಕರೆಕ್ಟಾಗಿ ಇದು ನೋಡ್ದೈಟಿಗೆ ಸುಮ್ಮನೆ ಆಗ್ತಾರೆ. ಈ ಹೊಸಬ್ರು ಬರ್ತಾರ ಅಲ್ಗುರು ರಂಕ್ಷಿ ಮಾಡೋರು, ಅವ್ರದ್ದೇ ಕಿರಿಕಿರಿ ಇರುತ್ತೆ. ನೋಡೋಣ ಬನ್ನಿ, ತೋರಿಸ್ತೀನಿ ನಿಮ್ಗೂ ಹೆಂಗೆ ಕಿರಿಕಿರಿ ಪಿರಿ ಅಂತ ಹೇಳಿ. ಬನ್ನಿ ಹೋಗಿ ಟೋಲಲ್ಲಿ ಸಿಗೋಣ. ಇಲ್ಲಿ ಆಲ್ಮಟ್ಟಾಗಿ ನಿಲ್ಸಿದ್ವಿ. ಕೂಲರ್ ತಗೊಂಡ್ವಿ. ಅವು ಸ್ವಿಚ್ ಹೋಗಿದ್ದು, 2 ಫುಲ್ ಸ್ವಿಚ್ ತಗೊಂಡ್ವಿ. ನೀರಿನ ಮೋಟ್ರ್ ಹೋಗಿತ್ತು. ಕೂಲರ್ ಯಾರಿಗಂದರೆ ಬಳ್ಳಾರಿಗೆ ಹೋಗುತ್ತಿದ್ದು. ಕಾಸಿಮ್ ಅಂತ ಇದ್ದಾನೆ, ಅವನಿಗೆ ತಗೊಂಡ್ವಿ. ಪಾಪ ಭಾಳ ದಿಸ್ಲಿದ್ದ ಹೇಳೋಣ, ಅಣ್ಣ ಕೂಲರ್ ತಾಂಬ ಅಂತಂದು. 2-3 ಸಲ ನೋಡಿದ್ರು ಇಲ್ಲಿ ಇರಲಿಲ್ಲ. ಇವಾಗ ತಗೊಂಡ್ವಿ. ಇದ್ರ ರೇಟ್ ಎಷ್ಟಿರ್ಬೋದು ಹೇಳಿ? ಬರೀ 2400 ರೂಪಾಯಿ. ಅಲ್ಲೇ ನೀರು ಬರ್ತದವಲ್ಲ ಸಂತ ಬಾಬಾ, ಬರೀ 2400 ರೂಪಾಯಿ ಅಷ್ಟೇ. ಇವಾಗ ಯಾಕೆ 2400 ರೂಪಾಯಿ ಕೊಟ್ಟಾರಂದರೆ ಮಳೆಗಾಲ ಸ್ಟಾರ್ಟ್ ಆಗೈತೆ. ಕೂಲರ್ ಕೇಳೋರು ಯಾರೂ ದಿಕ್ಕಿಲ್ಲ. ಅದೇ ಫುಲ್ ಬಿಸಿಲಿದ್ದಾಗ 3000 ರೂಪಾಯಿ ಇದು ಕೂಲರು. 3000 ಕಮ್ಮಿ ಕೊಟ್ಟಿರಲಿಲ್ಲ. ಅವನು ಹೋದಾಗ ಒಂದು ಟ್ರಿಪ್ ತಗೊಂಡಿದ್ವಿ. ಇದೇ ನೆಕ್ಸಾ ಕಂಪ್ನಿದೆ. ಆವಾಗ ನಮಗೆ 2800 ರೂಪಾಯಿ ಕೊಟ್ಟು ತಗೊಂಡಿದ್ದೆ. ಅದನ್ನೊಂದು ತಿಂಗಳು ಇಟ್ಕೊಂಡು ರುದ್ರಣ್ಣ ಅಂತ ಇದ್ದಾರೆ, ಅವ್ರಿಗೆ ಕೊಟ್ಟಿದ್ದೆ ಅದನ್ನ. ಕೂಲರ್ ಅಂಬೋದು ಇದು. ಯಾಕಂದರೆ ಅವನು ಜಾಸ್ತಿ ಚೆನ್ನೈ ಓಡಾಡೋದು. ಚೆನ್ನೈ ಕೃಷ್ಣಪಟ್ಟಣಂ ಓಡಾಡ್ತಾನೆ. ಆ ಕಡೆ ಸಿಕ್ಕಾಪಟ್ಟಲೆ ಈಟ್ ಇರುತ್ತಲ್ಲ, ಮಳೆ ಬಂದ್ರೂ ಈಟೆ. ತಣ್ಣಗಿರ್ತಾನೆ. ನನ್ನ ಜೊತೆಗೆ ಬಂದಿದ್ದು ಅವಾಗಲೂ ಭಾಳ ದಿವಸ ಆಗ್ತಾವೆ. ನಾಗ್ಪುರಿಗೆ ಹೋದಾಗ ಒಂದು 4-5 ಟ್ರಿಪ್ ಮಾಡ್ದೆ. ಒಳ್ಳೆ ಹುಡುಗ. ಯಾರು ಹೇಳಿದ್ರು ತರ್ತಿದ್ದಿಲ್ಲ ನಾನು. ಅವ್ನು ಹೇಳ್ದೆ ಅಣ್ಣ ತಾಮ್ರಣ್ಣ ಕೂಲರ್ ಅಂತಂದು. ಇನ್ನೂ 1-2 ಐಟಮ್ ಹೇಳ್ದೆ, ಅವು ಸಿಗ್ತಾ ಇಲ್ಲ. ನೋಡೋಣ ಎಲ್ಲಂತ ಅಣ್ಣನಂತೆ. ಇವಾಗ ಸದ್ಯಕ್ಕೆ ಪಾಪ ನಮ್ಮ ಹುಡುಗನ್ನ ಕೂಲಾಗಿ ಇಟ್ಟನಂತೆ ತಣ್ಣಗೆ ಎಲ್ಲ ಚೆಕ್ ಮಾಡಿ ತಂದಿದ್ದೀವಿ. ಇವಾಗ ಅದನ್ನೇನು ಸಾಯಂಕಾಲಕ್ಕೆ ಬಸ್ಸಿಗೆ ಇಟ್ಟು ಕಳಿಸ್ತಿರ್ಬೇಕು ಊರಿಗೆ. ಹಾಂ ಅಲ್ಲಿಡೋ
ಊರಿಗೆ ಹೋದಟ್ಟಿಗೆ ಬಸ್ಸಿಗೆ ಇಕ್ಕನಂತ. ದುರ್ಗಕ್ಕೆ ಹೋದಟ್ಟಿಗೆ ಬಸ್ಸಿಗೆ ಇಕ್ಕದೆ ಗುರು, ಬಳ್ಳಾರಿಗೆ ಕಳ್ಸದೆ. ಬಳ್ಳಾರಿ ಗಾಡಿಗೆ ಹೋಗ್ತಾನೆ. ನಮ್ಮ ಹತ್ರ ಇದು ಇಲ್ಲ ಅಂದಿದ್ರೆ ಇತ್ತು. ನಾನು ಹೋದ ವರ್ಷ ಇದನ್ನು ದೊಡ್ಡದೇ 2200 ಕೊಟ್ಟು ತಗೊಂಡಿದ್ದು ಸಣ್ಣದು. ಇದು 2400 ರೂಪಾಯಿ, 200 ರೂಪಾಯಿ ಡಿಫ್ರೆನ್ಸ್ ಅಷ್ಟೇ ಅದಕ್ಕೆ ಇದಕ್ಕೂ. ಗಾಡಿ ಸೇಮ್ ಬರುತ್ತೆ, ಅದು ಇದನ್ನು ಏನು ಡಿಫ್ರೆನ್ಸ್ ಅಂದರೆ ನೀರು ಜಾಸ್ತಿ ಹಿಡಿತದೆ, ಇದು ನೀರು ಕಮ್ಮಿ ಹಿಡಿತದೆ ಅಷ್ಟೇ. ಇವಾಗ ಎಲ್ಲಿದ್ದೀವಿ ಅಂದರೆ ನಾವು ನಿಡ್ಗುಂದಿ ಟೋಲ್ನಾಗಿದ್ದೀವಿ. ಈ ಟೋಲ್ ಗೇಟ್ನಾಗ ಕಿರಿಕಿರಿ ಉಂಟು ಇವಾಗ, ಅದೇ ಓವರ್ಲೋಡಿಂದು ಅದು ಇದು ಅಂತಂದು. ನೋಡೋಣ ಏನಾಗುತ್ತೋ. ಇನ್ನು ಡೆಪ್ ತಗೊಬೇಕು. ಡೆಪ್ಪು ತಿಂಡಿ ಮಾಡಿಲ್ಲ, ನೋಡೋಣ ಅಲ್ಲಿ ಡೆಪ್ ತಗೊಂಡು ರೈಸ್ ಮಾಡೋಣ. ಇಲ್ಲಾಂದರೆ ಅಲ್ಲೇ ಪಕ್ಕದಾಗೆ ಹೋಟ್ಲ್ ಐತೆ, ಇಡ್ಲಿ ತಿಂದರೆ ಆಯ್ತು. ಬನ್ನಿ, ಟೋಲ್ ಗೇಟ್ ಎದ್ರಿ ಕಾಣ್ತಾ ಇದೆ ನೋಡಿ, ಟೋಲ್ ಗೇಟಾಗಿ ಹೋಗಿ ನೋಡೋಣ. ಅರ್ಧ ಗಂಟೆ ವೆಯ್ಟ್ ಮಾಡಿದ್ಮೇಲೆ ಡೆಪ್ ಸಿಕ್ತು. ಅಷ್ಟೊತ್ತಿಗೆ ಅನ್ನನೂ ಆಯಿತು. ಏನಿದ್ರು ತಿಂಡಿ ತಿಂದು ಹೊಲ್ಟದೆ ನೋಡಿ. ಡೆಪ್ಪು ಹಾಕ್ಸಿದ್ವಿ ಶೋರೂಮ್ನಾಗೆ ಹುನ್ಗುಂದದಾಗೆ. ಬೆಳಿಗ್ಗೆ 6 ಗಂಟೆಗೆ ಬಿಟ್ಟಾರ ಗುರು, ನಾವು 9 ಗಂಟೆ 10 ಗಂಟೆ ಆಗೈತಿ ಇವಾಗಲೇ ನೋಡಿ. ಬರೀ 100 ಕಿಲೋಮೀಟ್ರ್ ಬಂದೀವಿ, 90 ಕಿಲೋಮೀಟ್ರ್ ಇತ್ತು ನಾವು ಎದ್ದಾಗ. ಡೆಪ್ ಹಾಕ್ಸಿದ್ವಿ, 18 ಲೀಟ್ರ್ ಬಂತು. 3 ಪಾಯಿಂಟ್ ತೋರಿಸ್ತೈತೆ. ಈ ಸಿಗ್ನಲ್ ಹೋಗಿಲ್ಲ, ಹೋಗುತ್ತಿದ್ದು ಒಂಚೂರು ಹೋಗತ್ತಕ್ಕನ, ಯಾಕಂದರೆ ಡೆಫು ಎಂಡಿಗೆ ಬಂದಿತ್ತಲ್ಲ ಅದಕ್ಕೆ ಬಂದಿತ್ತು. ಪುಳಿಯೋಗರೆ ಗೊಜ್ಜು ಅನ್ನ ಮೊಸರು ಉಂಡು ಹೋಯ್ತಾ ಇರೋದೆ. ಇವಾಗ ಶಿಷ್ಯನ ಡ್ಯೂಟಿ ಊಟ ಆದೇಟಿಗೆ ಆ ಸಿಗ್ನಲ್ ಕಳಿಸಿ ಶಿಷ್ಯನಿಗೆ ಕೊಡೋದೆ ಇವಾಗ ಡ್ಯೂಟಿಗೆ. ಇಲ್ಲಿಂದ ರೋಡ್ ಖಾಲಿ ಐತೆ, ಆರಾಮಾಗಿ ಒಂದು 2 ಗಂಟೆ ಅಷ್ಟೊತ್ತಿಗೆ ಹೋಗ್ತೀವಿ, 2:30-3 ಗಂಟೆಗೆ ದುರ್ಗಕ್ಕೆ. ಇವತ್ತೇನು ಖಾಲಿ ಆಗಲ್ಲ ನಮ್ಮದು, ಯಾಕಂತೀರ ಮುಂದೆ 2 ಗಾಡಿ ಇದ್ವು, ಅವೇ ಖಾಲಿ ಆಗೋದ್ರಾಗ ಅದಾವ. ಇನ್ನು 1 ಗಾಡಿ ಬಿಟ್ಟಾರಂತ ಅಷ್ಟೇ, ಇನ್ನೊಂದು ಗಾಡಿ ಬಿಟ್ಟಿಲ್ಲ. ಹಂಗೆ ಇದನ್ನೋಗಿ ಕೊರಿಯರ್ ಇದು ಪಾರ್ಸಲ್ ಕಳಿಸ್ಬಿಟ್ರೆ ಅದು ಬಸ್ಸಿಗೆ ಇಟ್ಟರೆ ಹೋಗ್ತತೆ. ಊಟ ಮಾಡಿ ಸಿಗೋಣ ಬನ್ನಿ. ಪುಳಿಯೋಗರೆ ಮೊಸರನ್ನ ಊಟ ಮಾಡಿದ್ವಿ, ಹೊರಟಿದ್ವಿ ನೋಡಿ. ಪುಳಿಯೋಗರೆ ನಿನ್ನೆ ಮಾಡಿದ್ವಿ, ಅದೇನು ಒಂದು ವಾರ ಇಟ್ಟರೆ ಕೆಡಲ್ಲ. ಇವಾಗ ಇಲ್ಲಿಂದ ಅದನ್ನ ದುರ್ಗಕ್ಕನ್ನ ಇವನಿಗೆ ಕೊಡೋದು. ಹೊಸಪೇಟೆಗೆ ಹೋಗಿ ಅಲ್ಲಿ ಇಸ್ಕೊಂಡು ಬೇಗ ಗೇರ್ ಚೇಂಜ್ ಮಾಡು. ಹಾಂ, ಕ್ಲಚ್ ಬಿಟ್ಟು ಎಷ್ಟು ಲೀಟ್ರ್ ಕೊಡಬೇಕು, ಎಷ್ಟು ಲೀಟ್ರ್ ತುಳ್ಕೊಂಡು ಕ್ಲಚ್ ಕೊಡು. ಇದು ಕ್ಲಚ್ ತುಳ್ಕೊಂಡು ಎಷ್ಟು ಲೀಟ್ರ್ ಬಿಡಬೇಡ. ಇವಾಗ ಇಲ್ಲಿಂದ ಎಲ್ಲಿ ಗಂಟೆ ಓಡಿಸ್ತಾನೆ ನೋಡೋದು. ಟೈಮ್ 10 ಗಂಟೆ, ಇನ್ನು 10:30. ನಿಧಾನಕ್ಕೆ ಒಂದು 3 ಗಂಟೆವರೆಗೆ ಹೋದ್ರೆ ಆಯ್ತು. ಎಷ್ಟು ಲೀಟ್ರ್ ಕೊಡ, ಸ್ಲೋ ಮಾಡಬೇಡ. ಅಪ್ಪನಾಗೆ ಫುಲ್ ಹೊತ್ಬೇಡ, ಒಂದು ಸ್ವಲ್ಪ ಹಿಡ್ಕ ಹೋಗ್ತತೆ. ತಿಂಡಿ ಆಯಿತು. ಇನ್ನೇನು ಮಧ್ಯಾಹ್ನ ಬಿಸಿಲಿಗೆಲ್ಲ ಕಬ್ಬಿನ ಹಾಲು ಕುಡಿಯೋಣ ಅಂತಿದ್ರೆ ಎಲ್ಲ ದಾಟಿಬಿಟ್ಟಿದ್ದೀವಿ. ಕಬ್ಬಿನ ಹಾಲು ನೋಡೋಣ, ಅಲ್ಲಿ ಇಳ್ಕಲ್ ದಾಟಿದ್ಮೇಲೆ ಒಂತಾಗೈತೆ, ಸಿಕ್ಕರೆ ಕುಡಿಯೋದು ಹೋಗೋದು, ಇಲ್ಲಾಂದರೆ ಮುಂದಕ್ಕೆ ಹೋಗೋದು. ಇವಾಗಿನ್ನು ತಿಂಡಿ ತಿಂದಿವಲ್ಲ, ಕಬ್ಬಿನಲ್ಲೇನು ಬೇಡ ಅನಿಸುತ್ತೆ. ನೋಡೋಣ, ರೇಸ್ ಮಾಡಿ ಗೇರ್ ಚೇಂಜ್ ಮಾಡ್ಕೊಂಡು ನಡಿ. ಇವಾಗ ಎಲ್ಲಿದ್ದೀವಿ ಅಂದರೆ ಕೂಡ್ಲಿಗೆ ಫಾರೆಸ್ಟ್ನಾಗಿದ್ದೀವಿ, ಶಿವಪುರ ಫಾರೆಸ್ಟ್ನಾಗೆ ನೋಡಿ. ಇದನ್ನ ಎತ್ತಿ ಸೈಡ್ಗೆ ಇಟ್ಬಿಡೋದು ನೀವು ಕೂಲರು, ಯಾಕಂದ್ರೆ ಮುಂದಕ್ಕೆ ಉಳ್ಕೆಡಕ್ಕೆ ಜಾಗ ಆಗಲ್ಲ ಅಂತೇಳಿ. ಫುಲ್ ಸೆಕೆ ಆಗ್ತೈತಿ, ಬಿಸಿಲು ಬೇರೆ. ಅಲ್ಲಿ ಬೆಳಗ್ಗೆ ಇಳ್ಕಲ್ಲಿಂದನೂ ಶೋರೂಮಿಂದ ಕೊಟ್ಟಿದ್ನಿ, ಅಲ್ಲಿಂದ ಇವನೇ ಹೊಡಿತದಾನೆ. ಒಂದು 2-3 ಸಲ ಗಾಡಿ ಆಫ್ ಮಾಡಿದ್ದಾನೆ. ಅದಕ್ಕೆ ಇದು ಇಟ್ಕೊಂಡಿನಿ, ಯಾವ್ದು ಗೊತ್ತಾ, ಸ್ಕ್ರೂ ಡ್ರೈವರು ಗುಂಡಿ ಕುಕ್ಕಕ್ಕೆ ನೋಡ್ರಿ. ಅವಾಗಲೇ ಮಾತು ಕೇಳೋದು. ಇವಾಗ ಕರೆಕ್ಟಾಗಿ ಹೋಗ್ತಾಯಿದ್ದಾನೆ. ಇಲ್ಲಿ ಹಂಸಿಲ್ಲ, ಹಂಸ್ದಾಗ ಆಫ್ ಮಾಡ್ಕಿದ್ನಂತ ಒಂದು 2-3 ಸಲ. ಇವಾಗೆಲ್ಲ ಮುಂದೆ ಹೋಗಿ ಚಾ ಕುಡ್ಕೊಂಡು ಹೋಗ್ಬೇಕು ನೋಡಿ. ನಮ್ಮ ಕಡೆ ಎಲ್ಲ ಗಿಡ ಮರಗಳೆಲ್ಲ ಕಲರ್ ಚೇಂಜ್ ಆಗಿಬಿಟ್ಟಿದ್ದಾವೆ. ಅಲ್ಲಿಂದ ಮಹಾರಾಷ್ಟ್ರದಾಗೆಲ್ಲ ಬರೀ ಒಣಗಿದ್ದಾವೆ ನೋಡಿ. ಈ ಕಡೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತೈತೆ, ಗಾಳಿನೂ ತಣ್ಣಗೆ ಬರ್ತೈತೆ. ಕೂಲರ್ನ ಬೆಳಿಗ್ಗೆನೇ ಬಸ್ಸಿಗೆ ಕಳಿಸ್ಬೇಕು, ಶ್ರೀನಿವಾಸ ಬಸ್ಸಿಗೆ. ಬಳ್ಳಾರಿಗೆ ಹೋಗುತ್ತಿದ್ದು ಕೊರಿಯರು, ಬಳ್ಳಾರಿಗೆ ಕಳಿಸಿದ್ರೆ ಇಸ್ಕೊಂತಾನೆ. ನೋಡೋಣ, ಸಾಯಂಕಾಲ ಬಳ್ಳಾರಿ ಬಸ್ ಸಿಕ್ಕರೆ ಇಟ್ರ ಆಯ್ತು, ಇಲ್ಲಾಂದರೆ ಬೆಳಗ್ಗೆ ಇಟ್ಟಾನಂತೆ. ಬನ್ನಿ ಎಲ್ಲ ನಾನು ನಿಲ್ಲಿಸಿ ಚಾ ಕುಡಿಯೋಕ್ಕೆ ನಿಲ್ಸೋಣ ನೋಡಿ ಸ್ನೇಹಿತರೆ. ಇಳ್ಕಲ್ಲಿಂದ ಹೊಸಪೇಟೆವರೆಗೂ, ಹೊಸಪೇಟೆಲ್ ಕಾನವಸಳ್ಳಿವರೆಗೂ ಶಿಷ್ಯನಿಗೆ ಕೊಟ್ಟಿದ್ದೆ. ಶಿಷ್ಯ ಹೊಡ್ಕೊಬಂದ, ಕಾನವಸಳ್ಳಿಗೆ ಇಸ್ಕೊಂಡು ಊರಿಗೆ ಬಂದೆ. ಊರಿಂದ ನಮ್ಮ ಗೆಳೆಯ ನಾನು ಹೋಗ್ತಾಯಿದ್ದೀವಿ ಗೋದ್ರೇಜಿಗೆ. ಗಾಡಿ ಬಿಟ್ಟು ವಾಪಸ್ ಮನೆಗೆ ಬರೋಣ ಅಂತೇಳಿ, ಯಾಕಂದರೆ ಖಾಲಿಯಾಗೋ ಪೊಸಿಷನ್ ಇಲ್ಲ. ನಮ್ಮ ಮುಂದೆ ಇನ್ನೂ ಒಂದು ಗಾಡಿ ಐತಂತೆ, ನಾಳೆಗೆ ಆಗ್ತತೆ ನೋಡೋಣ. ಗೇರ್ ಚೇಂಜ್ ಮಾಡೋಣ. ಬೆಂಜ್ ಲಾರಿ ಎಲ್ಲ ಇದು ಟಾಟಾ ಗಾಡಿ, ಪಿಕಪ್ ತಾಂತತೆ. ಹಾಂ, ಇದು ಇವನಿಗೆ ಟಾಟಾ ಇವತ್ತೇ ಕೊಟ್ಟಿರೋದು. ಅವಾಗಲೂ ಒಂದ್ಸಲ ಖಾಲಿ ಗಾಡಿ ಹೊಡೆದಂಗಿದ್ದಲ್ಲ. ಖಾಲಿ ದುರ್ಗಕ್ಕೆ ಹೋಗಿದ್ವಿ, ಅದಕ್ಕೆ ಬಂದ ನಡಿ ಹೋಗೋಣ ಅಂತೇಳಿ ಹೊಂಟೀವಿ. ಫುಲ್ ಸೆಕೆ ಆಗ್ತೈತೆ. ಶಿಷ್ಯನ ಮುಂದೆ ಕಳಿಸಿದ್ನ ಬೈಕ್ ಕೊಟ್ಟು. ಇವಾಗ ಬಂಕ್ನಾಗ ನೀರು ಹಿಡ್ಕೊಂಡು
ಕುಡಿಯೋಕ್ಕೆ ಹೋಗೋದೆ. ಸೊ ನಂಗೆ ಸೀದಾ ಹೋಗಿ ಬಿಟ್ಟು ಫ್ಯಾನಿಗೆ ಬೆಳಿಗ್ಗೆ ಮೋಟ್ರು ಸ್ವಿಚ್ಗಳೆಲ್ಲ ತಂದಿದ್ದೆ. ಯಾವಂದರೆ ಇವು ಫುಲ್ ಸ್ವಿಚ್ ಹಾಕೋಣ ಅಂತೇಳಿ, ಪುಷ್ ಸ್ವಿಚ್ಚು ಇವೆಲ್ಲ ಕೆಟ್ಟೋಗ್ಬಿಟ್ಟಿದ್ದಾವೆ, ತೆಗೆದು ಇವನ್ನ ಹಾಕೋಣ ಅಂತೇಳಿ. ಎಲ್ಲಿಗೆ? ಹಾಂ ಹಾಂ ಇವಾಗ ಹೋಗಿ ಬರೋದೆ. ಗಾಡಿ ಬಿಟ್ಟು ಗಾಡಿ ಅಗರಿಬೊಮ್ಮನಹಳ್ಳಿಯಿಂದ ನಮ್ಮ ಅಣ್ಣವ್ರು ಸಿಕ್ಕಾರೆ. ರಾಜು ಅಂತೇಳಿ ತಮಿಳಹಳ್ಳಿಯಲ್ಲಿ ಅಗರಿಬೊಮ್ಮನಹಳ್ಳಿಯಿಂದ ಮೆಕ್ಕೆಜೋಳ ತುಂಬಿಕೆ ಬಂದ್ರಲ್ಲಿ ಕ್ಯಾಂಟ್ರ್ ಐತೆ. ಇವನ್ನ ನಾನು ದುರುಗ್ತಾನೆ, ಹಳೆ ಪರಿಚಯ. ಇದು ಬೂಸ ತುಂಬಿಕೆ ಬಂದಾನೆ. ಇವಾಗ ಅಣ್ಣ ನೋಡಿ ಬಂದು ಮಾತಾಡಿದ್ವಿ. ಇವಾಗ ನಾವು ಮನೆ ಕಡೆಗೆ ಹೋಗೋದು. ಅದೇ ಶಿಷ್ಯ ಅಂತ ಇಬ್ಬರನ್ನ ಇಲ್ಲೇ ಬಿಟ್ಟು ಹೊಲ್ತೀವಿ, ಅಲ್ಲೊಬ್ನು ಇಲ್ಲೊಬ್ನು. ಇವಾಗ ಸೀದಾ ಮನೆ ಕಡೆಗೆ ಹೋಗೋದೆ. ಟೀ ಕುಡಿಯೋಣ ಹೊರಗಡೆ ಹೋಗಿ. ಈಗ ಜಸ್ಟ್ ಕುಡ್ಕೊಂಬಂದೆ, ಜಾಸ್ತಿ ಬರಲಿಲ್ಲ. ಬರೋಣ, ಬೆಳಗ್ಗೆ ಬರ್ತೀನಿ. ಏನಂತೆ? ಏನು ನಮ್ದು ನಾಳೆ ಖಾಲಿ ಆಗಿದೆ. ಆಯ್ತಾ? ಅದು ನಮ್ದೇ ಗಾಡಿ. ದಿ ನೆಕ್ಸ್ಟ್ ಡೇ. ನೋಡಿ ಫ್ರೆಂಡ್ಸ್, ದೊಡ್ಡಪ್ಪ ಬಂದಾನೆ, ನಮ್ಮ ಗೆಳೆಯನ್ ಕರ್ಕೊಬಂದಿವಿ. ಚಿಕ್ಕಪ್ಪ ಬಂದಾನೆ. ಇಲ್ಲೊಂಚೂರು ಪ್ಯಾಚ್ ಹಾಕ್ಬೇಕಾಗಿತ್ತು, ಪ್ಯಾಚ್ ಹಾಕಿದ್ವಿ. ಇವಾಗ ಹಿಂದೆ ಹೊಲ್ಟಿದ್ದೀವಿ. ಇಲ್ಲಲ್ಲಿ ಅಲ್ಲಿ ಕೂತ್ಕೊಂಡು ನಾನು ಎಲ್ಲ ಲಲ್ಲಿ ತಲೆ ಬಗ್ಸ್ಕೊಂತದಾನೆ. ಇವಾಗ ಇವಂದೇ ಬರ್ತ್ಡೇ ಇರೋದು ಇವತ್ತು. ಮೊನ್ನೆ ಇವನದ್ ಮಾಡಿದ್ವಿ ಅನಂತಪುರ್ನಾಗ, ಇವತ್ತು ಇವಂದೇ ಬರ್ತ್ಡೇ ಪಾರ್ಟಿ ಇರೋದು. ಬರ್ತ್ಡೇ ಬಾಯ್ ಮಕ್ಕ ತೋರ್ಸು. ಇಲ್ಲ ಬರ್ತಡೇ ಇಲ್ಲ, ನನ್ಗೆ ಹುಟ್ಟಿರೋ ದಿನಕ್ಕೇನೆ ಗೊತ್ತಿಲ್ಲ. ನನ್ಗೆ ಹುಟ್ಟಿರೋದೇ ಡೇಟೇ ಗೊತ್ತಿಲ್ಲ. ಬರ್ತಡೇ ಎಂದೂ ಮಾಡ್ಕೊಂಡಿಲ್ಲ ನಾವು. ಇವಾಗ ಶಂಕರಣ್ಣಂದು ಇವಾಗ ಹೋಗಿ ಹೊರಗೆ ಹೋಗಿ ಟೀ ಕುಡ್ದು ಹೋಗೋದೆ. ಶಾಂಪಲ್ ಎಲ್ಲ ತಗೊಂಡ್ರು. ಸಾಯಂಕಾಲ ಖಾಲಿ ಆಗೋದು. ಇವತ್ತೇನು ಖಾಲಿ ಆಗೋದು ಡೌಟೇ. ನಾಳೆಗೆ ಇದೊಂದು ಚೀಲ ಕಡೆಗೆ ಬಂದ್ಬಿಟ್ಟು ಬೀಳಿಸಿ ಚೀಲನ ಹಾಕಿದ್ವಿ. ಟಾರ್ಪಲ್ಲು ಶಾಂಪಲ್ಲು ಸಾಯಂಕಾಲ ಬರುತ್ತೆ. ಸಾಯಂಕಾಲ ಅನ್ಲೋಡ್ ಆದರೆ ಆಗ್ಬೋದು. ದೊಡ್ಡಪ್ಪ ಹೊಲ್ಟಾನೆ. ಬೆಳಿಗ್ಗೆನೆ ಒಳ್ಳೆ ಕೆಲಸ ಮಾಡಾನೆ. ಏನಂದರೆ ಅಣ್ಣಚ್ಚಿ ಗಾಡಿದು ಸಿಕ್ಕಂಡಿತ್ತಂತೆ ಕೆಸರ್ನಾಗೆ. ಹೇಳ್ಕೊಟ್ಟಾನೆ. ಕ್ರೈನ್ ಏನು 5,000 ಕೇಳಿದ್ನಂತೆ. ಬರೀ ನಮ್ಮ ತಿಪ್ಪೇಶಿ ಒಂದು ಟೀಗೋಸಿ ಟೀ 4 ಹಿಮಾಲ್ಗೆ ಹೇಳ್ಕೊಟ್ಟಾನ ಅಷ್ಟೇ. ದುಡ್ಡೇನು ಇಸ್ಕೊಂಡಿಲ್ಲ. ನಾವು ಅಷ್ಟೇ ಅಲ್ಲಿ ಇಸ್ಕೊಂಡಿಲ್ಲ, ಹೇಳ್ಕೊಟ್ಟಿದ್ದು. ಇವನು ಮಾತ್ರ ನಮ್ಮೂರಾಗ ಒಂದ್ಸಲಿ ಕಾರ್ ಬಿದ್ದಿತ್ತು, ಹೇಳ್ಕೊಡೋಣ ಅಂದ. ಟ್ಯಾಕ್ಟ್ರಿ ತಂದು ಹೇಳ್ಕೊಟ್ಟು ಹೋದ್ರು. ಟ್ಯಾಕ್ಟ್ರ 4,000 ಕೇಳಿದ್ದ. ನಾವೆಲ್ಲ ಫ್ರೀ ಹೇಳ್ಕೊಟ್ವಿ. ಇವಾಗ ಬರ್ತ್ಡೇ ಪಾರ್ಟಿ ಕೊಡಿಸ್ತಾನೆ. ಹೋಗಿ ಹೊರಗೆ ಬರ್ತ್ಡೇ ಮಾಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಇವಾಗ ಫೋನ್ ಮಾಡಿ ಅನ್ಲೋಡ್ ಮಾಡ್ತೀವಿ ಬಾ ಅಂದರು ಗಾಡಿನ. ಬಂದೀನಿ 8:15ಗೆ. ನೋಡಿ ಅಲ್ಲೇ ಇತ್ತು ಗಾಡಿ. ಇನ್ನು ಅಗ್ಗ ಟಾರ್ಪಲ್ಲಿ ಬಿಸಿಲ್ಲ. ಇಲ್ಲೊಂದು 10 ವೀಲ್ ಖಾಲಿ ಆಗ್ತೈತೆ. ಇದ್ರಾಗ ಎಷ್ಟು ಒಂದು 80 ಚೀಲ, 80ರಿಂದ 100 ಚೀಲ ಅದಾವೆ. ಇನ್ನೊಂದು ಅರ್ಧ ಗಂಟೆ ಒಳಗೆ ಖಾಲಿ ಆಗುತ್ತೆ. ಶಿಷ್ಯ ಊಟ ಮಾಡ್ತಾಯಿದ್ದಾನೆ. ಊಟನ ಮನೆಯಿಂದ ತಂದಿದ್ದೆ ಹಂಗೆ ಬರ್ಬೇಕಾದ್ರೆ. ಇವಾಗ ಅಗ್ಗ ಟಾರ್ಪಲ್ ಬಿಚ್ಚಿ ಇಲ್ಲಿ ಪ್ಲ್ಯಾಂಟಿಗೆ ಬಿಡೋದು. 11 ಗಂಟೆಗೆ ಬರ್ತಾರಂತೆ. 11 ಗಂಟೆಗೆ ಬಂದು ಎಷ್ಟೊತ್ತಿಗನ್ನ ಖಾಲಿ ಮಾಡಲಿ. ಇದು MS ಗಾಡಿ ರಾತ್ರಿ ಬಿಟ್ಕೊಂಡಿರೋದು, ಇವಾಗ ಖಾಲಿ ಮಾಡ್ತಿದ್ದಾರೆ. ನಮ್ಮದು ಎಷ್ಟೊತ್ತಿಗೆ ಆಗ್ತದೆ ನೋಡೋದು. ಪಾಯಿಂಟಿಗೆ ಬಿಟ್ಟು ಮನೆಗೆ ಹೋಗೋದು. ಅಗ್ಗ ಟಾರ್ಪಲ್ ಬಿಚ್ಚಿ ಒಳಗೆ ಶೆಡ್ನಾಗ ಇರುತ್ತೆ, ಆ ಟೆನ್ಷನ್ ಇರಲ್ಲ. ಆಮೇಲೆ ಶಿಷ್ಯನಿಗೆ ಬೆಳಿಗ್ಗೆ ಬಂದು ಶಿಷ್ಯನ ಊರಿಗೆ ಕಳ್ಸೋದು. ನೋಡೋಣ ನಾಳೆ ಬೆಳಗ್ಗೆನೇ ಯಾವ ಲೋಡ್ ಬರೋಲ್ಲ ಗುರು. ನಮ್ಮ ರಾತ್ರಿ ಖಾಲಿ ಆಗಿದ್ದರೆ ಇವಾಗಲೂ ಸಾಯಂಕಾಲಕ್ಕೆ ಕನ್ಫರ್ಮ್ ಆಗೋದು ಲೋಡಿಂಗ್ಗಳು. ಬೆಳಗ್ಗೆ ಯಾವ ಸಿಗಲ್ಲ. ಅದಕ್ಕೆ ಇವಾಗ ಹೇಳಿದರೆ ಲೋಡಿಂಗ್ ಕನ್ಫರ್ಮ್ ಮಾಡೋರು. ಅನ್ಲೋಡಿಂಗು ಕನ್ಫರ್ಮ್ ಇಲ್ದಲ್ಲೇ ಲೋಡ್ ಒಪ್ಕೊಳ್ಳಲ್ಲ ನಾನು. ಗಾಡಿ ಖಾಲಿ ಆದಮೇಲೆ ಒಪ್ಕೊಳ್ಳೋದು. ಇವಾಗ ಸದ್ಯಕ್ಕೆ ಅನ್ಲೋಡ್ ಮಾಡೋಣ. ಹಗ್ಗ ಟಾರ್ಪಲ್ ಬಿಚ್ಚನಂತೆ. ಅಲ್ಲಿಗೆ ರಿವರ್ಸ್ ಹೊಡೆದು ಬನ್ನಿ ಸ್ನೇಹಿತರೆ. ಹಗ್ಗ ಟಾರ್ಪಲ್ ಬಿಚ್ಚಿ ಅನ್ಲೋಡಿಗೆ ಬಿಟ್ಟಿವಿ. 9 ಕಾಲ ಆಯಿತು. ಮನೆಗೆ ಹೋಗೋದೆ. ನೈಟನ್ನು ಮಾಡಲಿ ಯಾವಾಗನ್ನ ಮಾಡಲಿ ಶಿಷ್ಯ ಇರ್ತಾನೆ. ದೊಡ್ಡಪ್ಪ ಕ್ರೇಟ್ ಕೊಟ್ಟಿದ್ದ, ಮನೆಗೆ ತಗೊಂಡು ಹೊಲ್ಟಿವಿ. ನೋಡಿ ಅನ್ಲೋಡ್ ಮಾಡಿ ಯಾವಾಗನ್ನ ಮಾಡ್ಕೊಂಡ್ಲಿ. ಬೆಳಕರಿತತೆ. 11 ಗಂಟೆ ಶಿಫ್ಟ್ನಾಗ ಬಂದರೂ ಬರ್ಬೋದು. ಬೆಳಿಗ್ಗೆ ಬರೋಣಂತೆ ನಾವು. ಇವಾಗ ನಮ್ಮ ಪ್ರಯಾಣ ಮನೆ ಕಡೆಗೆ. ಬೆಳಗ್ಗೆ ಸಿಗೋಣ ಬನ್ನಿ.